ನಮಸ್ತೆ. ಪಂಚಮುಖಿ ಸ್ಟೋರಿಂದ ಶರತ್ ಮಾತಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ರು ಅಡಿಕೆ ತೋಟದಲ್ಲಿ ನಾವು ಹೇಗೆ ಕುದುರೆ ಮೆಂತೆ ಬೆಳಿಬೇಕು, ಮತ್ತು ಅಡಿಕೆ ಗಿಡಕ್ಕೇನು ಎಫೆಕ್ಟ್ ಆಗಲ್ವಾ ಆ ಥರ. ಕುದುರೆ ಮೆಂತೆ ಬಂದು ಲೆಗ್ಯೂಮ್ ಗ್ರಾಸು. ಈ ಮುಂದೆ ಕಾಣ್ತಿದೆ ನೋಡಿ, ನನ್ನ ಅಡಿಕೆ ತೋಟದಲ್ಲೇ ನಾವು ಹಾಕಿದ್ದೀವಿ. ಇದು ಹೇಗೆ ಅಂತಂದರೆ, ನಿಮಗೆ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗಲ್ಲ. ರೀಸನ್ ಏನು ಅಂದರೆ, ಅಡಿಕೆ ಒಂದು ಮದರ್ ರೂಟ್ ಇಲ್ದಿರೋ ಅಂಥ ಪ್ಲ್ಯಾಂಟು, ತುಂಬ ಆಳಕ್ಕೆ ಮತ್ತು ಅಗಲಕ್ಕೆ ರೂಟ್ ಇರಲ್ಲ. ಹಾಗಾಗಿ ನಾವು ಈಸಿಯಾಗಿ ಅಡಿಕೆ ಗಿಡದಲ್ಲಿ ಕುದುರೆ ಮೆಂತೆನ ಹಾಕ್ಬೋದು. ಎರಡು ಅನುಕೂಲ ಆಗುತ್ತೆ. ನಾವು ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ಡ್ರೈ ಮಲ್ಚ್ ಮಾಡಬಾರ್ದು. ಆಕಸ್ಮಿಕವಾಗಿ ಬೆಂಕಿ ಬಿತ್ತು ಅಂದರೆ ಅಡಿಕೆ ತೋಟಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈ ಥರ ವೆಟ್ ಮಲ್ಚ್ ಇದ್ದಾಗ ನಮಗೆ ಮೇವಾಗೂ ಬಳಸ್ಕೋಬೋದು. ಬೇಡ ಅಂತಂದರೆ ನಾವು ಅದನ್ನು ಬ್ರಷ್ ಕಟ್ಟಲ್ಲಿ ಹೊಡೆದ್ಬಿಟ್ಟು ಅದನ್ನು ಗೊಬ್ಬರನಾಗಾದರೂ ಬಳಸ್ಕೋಬೋದು. ಹಾಗಾಗಿ ಅದು ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಮೇವೇನಿದೆ ಇದು ತುಂಬ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿರುತ್ತೆ, ಮತ್ತು ಲೆಗ್ಯುಮಿನಸ್ ಗ್ರಾಸ್ ಆಗಿರೋದ್ರಿಂದ ಝೀರೋ ವೇಸ್ಟೇಜು, ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ನಮ್ಗೆ ಇದಕ್ಕೆ ಚಾಪ್ ಕಟ್ರು ಬೇಕು ಆ ಥರದ್ದೇನೂ ಇರಲ್ಲ. ಮತ್ತು ಎಸ್ಪೆಷಲಿ ಹಾಲು ಕೊಡೋ ಅಂಥ ಹಸುಗಳಿಗೆ, ಇಲ್ಲ ನಾನು ಶೀಪ್ ಮತ್ತು ಗೋಟ್ ಫಾರ್ಮ್ ಮಾಡ್ತೀನಿ ಅನ್ನೋರು, ಈ ಹಾಲು ಕೊಡೋ ಅಂಥ ಏನು ಮದರ್ ಬ್ರೀಡ್ ಇರುತ್ತೆ ಅದಕ್ಕೆ ಇದನ್ನು ಕೊಡೋದ್ರಿಂದ ಇದ್ರದ್ದು ಮಿಲ್ಕ್ ಹೀಲ್ಡಿಂಗು ಜಾಸ್ತಿ ಆಗುತ್ತೆ. ಇಲ್ಲ ನಾನು ಬರೀ ಫ್ಯಾಟ್ನಿಂಗ್ ಮಾಡ್ತೀನಿ ಅನ್ನೋರು, ಅವರು ಸ್ವಲ್ಪ ಜಾಗೃತೆಯಾಗಿ ಒಂದು ಮೇವು ಅಂದರೆ 1/3 ಆಫ್ ಇಟ್ ಕನ್ಸಂಪ್ಷನ್, ಕುರಿ ತಿನ್ನುವ 1/3 ಮೇವು ಮಾತ್ರ ಕೊಡಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ಒಂದು ಓಲ್ ಡೇ ಫುಡ್ ಥರ ಕೊಡಬಾರ್ದು. ಕೊಟ್ಟಾಗ ಏನಾಗುತ್ತೆ, ಡಿಸೆಂಟ್ರಿ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕುದುರೆ ಮೆಂತೆ ಬ್ರಾಡ್ಕಾಸ್ಟಲ್ಲಿ ಹಾಕೋದ್ರಿಂದ ತುಂಬ ಉಪಯೋಗ. ಕಟ್ ಮಾಡಿದ್ದು ನೋಡಿ, ಇದು ಕಟ್ ಮಾಡಿ ಇನ್ನೂ ಒಂದು 10 ಡೇಸ್ ಆಗಿದೆ, ಆಗಲೇ ಚಿಗುರ್ತಾ ಇದೆ. ಒಂದು ಸರಿ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಕಲ್ಟಿವೇಟ್ ಮಾಡಲಿಲ್ಲ ಅಂದರೆ 2-3 ಇಯರ್ಸ್ ಆರಾಮಾಗಿ ಬರುತ್ತೆ. ಅಡಿಕೆ ತೋಟದಲ್ಲಿ ಧಾರಾಳವಾಗಿ ಹಾಕ್ಬೋದು. ರೀಸನ್ ಏನು ಅಂದರೆ ಒಂದೇ, ಈಗ ನಾವು ಅಡಿಕೆ ತೋಟದಲ್ಲಿ ಬೇರೆ ವೀಡ್ ಬೆಳೆಯುತ್ತೆ, ಆ ಜಾಗದಲ್ಲಿ ಈ ಒಂದು ಮೇವು ಬೆಳೆಸ್ಕೊಂಡ್ರೆ ನಮಗೆ ಎರಡೊಂದು ಅನುಕೂಲ ಆಗುತ್ತೆ. ಒಂದು, ತೋಟನೂ ಕ್ಲೀನ್ ಆಗ್ತಿರುತ್ತೆ. ಎರಡನೇದು, ನಮಗೆ ಬೇರೆ ವೀಡ್ ಜಾಗದಲ್ಲಿ ನಮಗೆ ಮೇವು ಸಿಗುತ್ತೆ. ಅಂದರೆ ಯಾರು ಅನಿಮಲ್ ಹಸ್ಬೆಂಡ್ರಿ ಮಾಡ್ತಿದ್ದಾರೆ ಅವ್ರಿಗೆ. ಅನಿಮಲ್ ಹಸ್ಬೆಂಡ್ರಿ ಮಾಡಲ್ಲ ಅನ್ನೋರು, ಅವ್ರು ಬೇಕು ಅಂತಂದರೆ ಯಾವುದೇ ಒಂದು ಇದಿಲ್ದಲೇ, ಅವ್ರಿಗೆ ಯೂಸ್ ಇಲ್ದಲೇ ಅವ್ರು ಬ್ರಷ್ ಕಟ್ಟಲ್ಲಿ ಹೊಡೆದಾಕಿದ್ರೂ ಅದು ಈಸಿಯಾಗಿ ಡಿಕಂಪೋಸ್ ಆಗುತ್ತೆ. ತುಂಬ ಜನ ಕೇಳ್ತಾರೆ ಎಷ್ಟು ದಿನಕ್ಕೆ ಮೊದಲನೇ ಕಟಾವು ಬರುತ್ತೆ ಅಂತ. ಅದು ಮೊದಲನೇ ಕಟಾವು ಒಂದು 75 days to 90 days. ಈಗ ಇದ್ರ ಮ್ಯಾಕ್ಸಿಮಮ್ ಹೈಟ್ ಬಂದು 3 feet ಅಂತ ಹೇಳ್ತಾರೆ. ಕೆಲವೊಂದು ಸರಿ ಜಾಸ್ತಿ ಒತ್ತಾಗ ಹಾಕಿದಾಗ ಅದು ತುಂಬ ಬೇಗನೆ ಮೆಚ್ಯೂರ್ ಆಗುತ್ತೆ. ಈಗ ನೋಡಿ, ಇದು ಬಂದು 2 feet ಇದೆ. 2 feetಗಾಗಲೇ ಈ ಥರ ಫ್ಲವರ್ ಬಂದಿದೆ. ಈ ಫ್ಲವರ್ ಎಲ್ಲಾದರೂ ಒಂದು 2 ಕಡೆ ಕಾಣಿಸ್ತು ಅಂದರೆ ನೀವು ಈಸಿಯಾಗಿ ಇದನ್ನು ಕಟ್ ಮಾಡ್ಬೋದು. ಅಂದರೆ ಅದರದ್ದು ಮೆಚುರಿಟಿ ಟೈಮ್ ಆಗಿದೆ ಅಂತ ಕಟ್ ಮಾಡಲಿಕ್ಕೆ ಫಸ್ಟ್ ಟೈಮ್ ಮಾತ್ರ. ಅದಾದಮೇಲೆ ಏನು ನೆಸೆಸಿಟಿ ಇರಲ್ಲ, ಫಸ್ಟ್ ಟೈಮ್ ಮಾತ್ರ ಕಟ್ ಮಾಡಬೇಕು. ಮತ್ತು ಎರಡನೇ ಸರಿಗೆ ನಾನು ವೆಯ್ಟ್ ಮಾಡೋದು ಬೇಕಿಲ್ಲ. ನಾವು ಒಂದು 2 feet ಬೆಳೆದ್ರೆ ಕಟ್ ಮಾಡ್ಬಿಟ್ಟು ಹಾಕ್ಕೋಬೋದು. ಈ ಫ್ಲವರ್ ಬಂತು ಅಂದರೆ ಫಸ್ಟ್ ಟೈಮ್ಗೆ ಅದು ಟೈಮ್, ಅಂದರೆ ಇದು ಟೈಮ್ ಶುರುವಾಗಿದೆ, ಕಟಿಂಗ್ ಮಾಡ್ಕೋಬೋದು ಅನ್ನೋದು. ಇದೊಂದು ಕುರುಡು ಮೆಥಡ್ ಇದು. ಬೇರೆ ಕಳೆ ಬೆಳೆದ್ಬಿಟ್ಟಿದೆ, ನಾವು ಡಿವೀಡಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಸಾಮಾನ್ಯ, ಬರುತ್ತೆ ಮೊದಲನೇ ಸೈಡ್. ಈಗ ನನ್ನ ಹೊಲದಲ್ಲೂ ಕಳೆ ಬಂದಿದೆ. ಅದು ಏನು ಅಂದರೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಕಿಲ್ಲ ಅದಕ್ಕೆ. ಮೊದಲನೇ ಸರಿ ಹಾಕ್ಬೇಕಾದ್ರೆ ಮಾತ್ರ ಉಳುಮೆ ಚೆನ್ನಾಗಿ ಮಾಡಬೇಕು. ಅಂದರೆ ಒಂದು ಸರಿ ಉಳುಮೆ ಮಾಡಿ ಒಂದು ವಾರ 10 ದಿವಸ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು 40 to 50% ಕಳೆ ಎಲ್ಲ ಹಾಗೆ ಸತ್ತೋಗುತ್ತೆ. ಸೆಕೆಂಡ್ ಥಿಂಗ್, ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಾವು ಏನು ಬೀಜ ಹಾಕ್ತೀವಲ್ಲ, ಆಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ದೊಡ್ಡ ಕಸ ಏನಿರುತ್ತೋ ಅದನ್ನು ನಾವು ತೆಗೆದುಬಿಡ್ಬೋದು. ಈಗ ನಮ್ಮ ಹೊಲದಲ್ಲಿ ನಾವೇನು ಮಾಡ್ತೀವಿ, ಈಗ ನನಗೀಗ ಅನಿಮಲ್ ಹಸ್ಬೆಂಡ್ರಿ ಇರೋದ್ರಿಂದ ನಾವು ಇದನ್ನು ಡೈರೆಕ್ಟ್ ಕಟ್ ಮಾಡಾಕ್ತೀವಿ. ಈಗ ಬೇರೆ ಯಾವುದೇ ಒಂದು ಕಳೆ ಬೆಳೆಗೆ ಹಾನಿ, ಬಟ್ ಅನಿಮಲ್ ಹಸ್ಬೆಂಡ್ರಿಲಿ ಕಳೆ ನಮಗೆ ಅದು ಒಂದು ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಮಾಡೋರಿಗೆ ಅದೆಲ್ಲ ಒಂದು ಮೇವೇ ಆಗುತ್ತೆ. ಹಾಗಾಗಿ ಏನು ತಲೆ ಕೆಡ್ಸ್ಕೊಳೋದು. ಎರಡನೇ ಕಟಾವಲ್ಲಿ ಅದು ಎಲ್ಲನೂ ಡಾಮಿನೇಟ್ ಮಾಡಿ ಇದೇ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಈ ಮೇವೇನಿದೆ ಒಂದು ಸರಿ ಹಾಕಿದ್ರೆ ಆರಾಮಾಗಿ 2-3 ವರ್ಷ ಬರೋದ್ರಿಂದ ಕಲ್ಟಿವೇಟ್ ಮಾಡಬಾರ್ದು ಅಷ್ಟೇ. ಈಗ ನಮ್ಮದು ಸಸಿ ತೋಟ ಆಗಿರೋದ್ರಿಂದ ನಮ್ಗೆ ಅದು ಅಷ್ಟು ಎಫೆಕ್ಟ್ ಏನಾಗಲ್ಲ, ನಾವು ಕಲ್ಟಿವೇಟ್ ಮಾಡಲ್ಲ. ಈಗ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಕಲ್ಟಿವೇಟ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ನಾವು ಇವಾಗ ಹಾಕಿದ್ರೆ ಮತ್ತೆ ಫಸಲು ಬರೋವರೆಗೂ ಕಲ್ಟಿವೇಟ್ ಮಾಡಲ್ಲ, 2-3 ವರ್ಷ ಈಸಿಯಾಗಿ ಕಟ್ ಮಾಡ್ಕೋಬೋದು.
ಮೇವು ಬೆಳೆ ಬೆಳ್ಕೊಳೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕಷ್ಟೇ, ನಾವು ಯಾವಾಗ ಕಲ್ಟಿವೇಟ್ ಮಾಡ್ತೀವಿ ಏನು ಅಂತ. ಇಲ್ಲ ನನಗೆ 1 ಇಯರ್ಗೆ ಸಾಕು ಅಂದರೆ 1 ಇಯರ್ಗೆ ನೀವು ಇದನ್ನು ಇದು ಮಾಡ್ಕೋಬೋದು. 1 ಇಯರಲ್ಲಿ ಏನಿಲ್ಲ ಅಂದರೂ 12ರಿಂದ 13 ಕಟಿಂಗ್ ಬರುತ್ತೆ. ಈಸಿಯಾಗಿ ಅವ್ರಿಗೆ ಫಾಡ್ರು ಮ್ಯಾನೇಜ್ಮೆಂಟ್ ಆಗುತ್ತೆ. ಬ್ರಾಡ್ಕಾಸ್ಟಲ್ಲಿ ಹಾಕ್ಕೊಳ್ಳಿ, ಅಡಿಕೆ ತೋಟದಲ್ಲಿ ಹಾಕೋರು ಬ್ರಾಡ್ಕಾಸ್ಟಲ್ಲಿ ಹಾಕ್ಕೊಳ್ಳಿ. ನಿಮಗೆ ಮಲ್ಚ್ ಥರ ಇರುತ್ತೆ, ಅದರಲ್ಲೂ ಈಗ 34-35 ಡಿಗ್ರಿ ಟೆಂಪ್ರೇಚರ್ ಇದೆ. ಈ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಡಿಕೆ ಗಿಡಕ್ಕೆ ತುಂಬ ನೀರು ಬೇಕು ಅಂತ ಹೇಳಿದೆ. ನೀರಿಗಿಂತ ಮಾಯ್ಶ್ಚರ್ ಬೇಕು ಅಂತಂದರೆ ಡೈರೆಕ್ಟಾಗಿ ಸನ್ರೈಸ್ ನೆಲಕ್ಕೆ ಬಿತ್ತು ಅಂದರೆ ಅದೆಲ್ಲ ಡ್ರೈ ಆಗುತ್ತೆ. ಈ ಥರ ಮಲ್ಚ್ ಇದ್ದಾಗ ಅದು ಹೆಲ್ಪ್ ಆಗುತ್ತೆ. ಮಲ್ಚಿಂಗಿಗೋಸ್ಕರ ತುಂಬ ಜನ ಬೇರೆ ಎಲ್ಲ ಮೊರೆ ಹೋಗ್ತಾರೆ. ಈ ಥರ ವೆಟ್ ಮಲ್ಚು ಮಲ್ಟಿಕಟ್ ಹಾಕ್ಕೊಳ್ಳೋದ್ರಿಂದ ತುಂಬ ಈಸಿ ಅದು. ಈಗ ನನ್ನ ಅನಿಮಲ್ ಹಸ್ಬೆಂಡ್ರಿ ಮಾಡ್ತಿಲ್ಲ ಅನ್ನೋರ್ಗು ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಬ್ರಷ್ ಕಟ್ರಲ್ಲಿ ಈಸಿಯಾಗಿ ಇದು ಲೆಗ್ಯುಮಿನಸ್ ಕ್ರಾಸ್ ಆಗಿರೋದ್ರಿಂದ ಪೂರ್ತಿ ಎಲ್ಲ ಪೌಡ್ರ್ ಆಗೋಗ್ಬಿಡುತ್ತೆ. ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ. ಬೆಟರ್ ನೀವು ಕುದುರೆ ಮೆಂತೆ ಹಾಕೋದು ಬೆಸ್ಟು ಬೇರೆ ಎಲ್ಲದಕ್ಕಿಂತ ನೋಡಿದಾಗ. ನಮಸ್ತೆ.